ಇದು ಹಾಕಿದ್ದಾರೆ ಗುರು, ಯಾವ್ದಕ್ಕೆ ಏನಕ್ಕೆ ಹಾಕಿದಾರೆ ಗೊತ್ತಿಲ್ಲ. ಎತ್ತು ದಾರಿದ್ರ ರೋಡು. ಸೊ ಮೇಲೆ ಮೇಲೆ ಹಾಕೋದು ಯಪ್ಪ. ಮತ್ತೆ ಇದು ಜಿ ಎಸ್ ಟಿ ಅಂತೆ, ಅದಂತೆ, ಇನ್ಸೂರೆನ್ಸ್ ಅಂತೆ, ಎಮಿಷನ್ ಟೆಸ್ಟ್ ಅಂತೆ. ಸುಮ್ಮನೆ ಹಣ ಮಾಡೋದು. ನಮಸ್ತೆ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಬೆಳಿಗ್ಗೆ ಒಂದು ಬ್ಲಾಗ್ ಮಾಡ್ತಾಯಿದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಅನ್ಬೋದು. ಬೆಳಿಗ್ಗೆ ಅಂದರೆ ಆಲ್ಮೋಸ್ಟು 7:30 ಆಗ್ತಾ ಇದೆ. ಬೇರೆ ಇವತ್ತು ಸಂಡೇ, ಮೇ ಬಿ ರಶ್ ಇರಲಿಕ್ಕಿಲ್ಲ ನಮ್ಮ ಮಂಗಳೂರು. ನೋಡಿ ಇವಾಗ ಎಷ್ಟು ಕೂಲಾಗಿದೆ ಮಂಗಳೂರು. ಇಲ್ಲ ಅಂದರೆ ಕೆಲಸದಲ್ಲಿ ಬ್ಯುಸಿ, ಅದು ಬ್ಯುಸಿ, ಅದರಲ್ಲಿ ಬ್ಯುಸಿ, ಓಡಾಡೋದ್ರಲ್ಲಿ ಬ್ಯುಸಿ, ಎಲ್ಲದರಲ್ಲಿ ಬ್ಯುಸಿ ಅಂತ ಬರ್ತಾಯಿತ್ತು. ಆಲ್ಮೋಸ್ಟ್ ಸಂಡೇ ಕೂಡ ಕೆಲಸ ಇರುತ್ತೆ, ಇರಲ್ಲ ಅಂತಲ್ಲ. ಸೇಲ್ಸ್ ಪರ್ಸನ್ ಆಗಿರ್ಬೋದು, ಕೆಲವೊಂದು ಎಂಪ್ಲಾಯೀಸ್ ಆಗಿರ್ಬೋದು, ಇವತ್ತು ಕೂಡ ಬ್ಯುಸಿಯಾಗಿರ್ತಾರೆ. ಈ ಥರ ಇದ್ರೇ ಚಂದ ಅಲ್ವಾ ಮಂಗಳೂರು. ಅವ್ರ ಪಾಡಿಗೆ ಅವರ ಕೆಲಸ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ರು ದೇವಸ್ಥಾನ ಹೋಗ್ತಾರೆ, ಏನೋ ಮಾರ್ಕೆಟ್ ಹೋಗೋರು ಮಾರ್ಕೆಟ್ ಬರ್ತಾರೆ, ಫಿಲ್ಮ್ಗೆ ಹೋಗೋರು ಫಿಲ್ಮ್ಗೆ ಬರ್ತಾರೆ. ಕೆಲಸ ಮುಗಿದು ಬೆಳಿಗ್ಗೆ ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತಾರೆ. ನೋಡಿ ಕಾಣ್ತಾ ಇದೆ ನೋಡಿ. ನಾನು ಕೂಡ ಹಂಗೇನೆ, ಕೆಲಸ ಸ್ವಲ್ಪ ಮುಗೀತು. ಸೊ ನೈಟ್ ಆಗಿಲ್ಲ ಹೋಗೋಕ್ಕೆ, ಅದಕ್ಕೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಮನೆಗೆ. ಹಂಗೇನೆ ಒಂದು ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಸೊ ಬೆಳಿಗ್ಗೆ ಬೇಗ ಇದೆ ಅಲ್ವಾ, ಸೊ ಬೇಗ ಎದ್ದು ಒಂದು ವ್ಲಾಗ್ ಮಾಡಿಕೊಂಡು ಹಂಗೇನೆ ಹೋಗೋಣ ಅಂತ. ನೋಡಿ ಜಾಗಿಂಗ್ ಮಾಡೋರು ಜಾಗಿಂಗ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆನೇ ಕೆಲಸ ಆಗ್ತಾ ಇದೆ ನೋಡಿ. ಅಲ್ಲಲ್ಲಿ ಬಾರ್ಗೇನ್ ಆಗಿರ್ಬೋದು, ಆರಾಮಾಗಿದೆ ಅಲ್ವಾ. ಇದನ್ನು ನೋಡಿ ಅನ್ಕೊಳ್ತೀನಿ ನಾನು, ಮಂಗಳೂರನ್ನ ಸೇಫೆಸ್ಟ್ ಸಿಟಿ ಅಂತ ಹೇಳ್ತಾ ಇದ್ರು. ಇವಾಗ ಕೂಡ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಕೆಲವು ವಿಷಯದಲ್ಲಿ ಏನೇನೋ ಆಗಿದೆ. ಅದು ಬಸ್ ಸ್ಟಾಪು, ಮಂಗಳೂರು ಮೇನ್ ಬಸ್ ಸ್ಟಾಪ್ ಅದು. ಸೊ ಇದು ಪ್ರೈವೇಟ್ ಬಸ್ ಸ್ಟಾಪ್ ಆಯಿತಾ, ಇದು ಗೌರ್ಮೆಂಟ್ ಬಸ್ ಸ್ಟಾಪ್ ಅಲ್ಲ, ಪ್ರೈವೇಟ್ ನಿಲ್ಲುವಂಥದ್ದು. ಎಷ್ಟು ನಿಲ್ಲುವಂಥ ಪ್ರೈವೇಟೇ. ಗೌರ್ಮೆಂಟ್ ಬಸ್ ಲಾಲ್ಬಾಗ್ ಹತ್ರನೇ ಹೇಳುತ್ತೆ. ಸೊ ಅಲ್ಲಿ ಆ ಕಡೆ ಹೋಗಬೇಕು. ಅರೌಂಡ್ ಇಲ್ಲಿಂದ ಒಂದು 5 to 6 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಬರೋದೇ ಇಲ್ಲೇ, ಯಾಕಂದರೆ ಒಂದು ಹಾರ್ಟ್ ಆಫ್ ಸಿಟಿಯಲ್ಲಿದೆ ಅಲ್ವಾ. ಸೊ ಮೇನ್ ಸಿಟಿಯಲ್ಲಿದೆ. ಲಾಲ್ಬಾಗ್ ಅಂದರೆ ಸ್ವಲ್ಪ ಆ ಕಡೆ ಹೋಗಬೇಕು. ಇಲ್ಲಿ ಕೂಡ ಗೌರ್ಮೆಂಟ್ ಬಸ್ ಬರುತ್ತೆ, ಬರಲ್ಲ ಅಂತ ಅಲ್ಲ. ಕೆಲವೊಂದು ಬೆರಳಿಕೆ ಬಸ್ ನೋಡಿ ಅಲ್ಲಿ ಕಾಣ್ಬೋದು ನೋಡಿ, ಅಲ್ಲೆಲ್ಲ ಇದೆ ನಿಂತ್ಕೊಂಡು. ಇಲ್ಲೆಲ್ಲ ಆಲ್ಮೋಸ್ಟು ಇಲ್ಲಿ ನೋಡಿ ಗೌರ್ಮೆಂಟ್ ಬಸ್ ಇದೆ. ಈ ಥರ ಇದೆ ಮಂಗಳೂರು ಅಂತ ಹೇಳೋ ಥರ ದೊಡ್ಡ ಸಿಟಿ ಅಲ್ಲ, ಬಟ್ ತಕ್ಕ ದೊಡ್ಡ ಸಿಟಿನಿ. ಬಿಸ್ನೆಸ್ ಜಾಸ್ತಿ ಇಲ್ಲಿ, ಕಂಪನೀಸ್ ಎಲ್ಲ ಕಡಿಮೆ, IT ಎಲ್ಲ ಕಡಿಮೆ. IT ಯಾಕಂದರೆ ಬೆಂಗಳೂರು ಥರ ಆದರೆ, ಸೊ ಇವಾಗ ನೋಡಿರ್ಬೋದು ಕರೆಂಟ್ ಸಿಚುವೇಶನ್, ಬೆಂಗಳೂರು ಫುಲ್ಲು ಕ್ರೌಡು ಆ ಥರ. ಸೊ ಇಲ್ಲಿ ಆಲ್ಮೋಸ್ಟ್ ಇರೋದು ಕಾಲೇಜು, ಸ್ಕೂಲು, ಮೆಡಿಕಲ್ ಕಾಲೇಜು ಅದೆಲ್ಲ ಜಾಸ್ತಿ ಇರೋದು. ಸೊ ಇಲ್ಲಿ ಹೋದರೆ ಸಿಟಿ ಸೆಂಟರ್ ಮಾಲ್ಗೆ ಹೋಗ್ತೀವಿ. ಬೆಳಿಗ್ಗೆ ವ್ಲಾಗ್ ಮಾಡಕ್ಕೆ ಒಂಥರ ಖುಷಿ ಆಗ್ತದೆ. ಮೊದಲೆಲ್ಲ ಮನೆ ಬಿಟ್ಟು ಹೊರಗೆ ಇಷ್ಟ ಆಗ್ತಾ ಇಲ್ಲ. ಇವಾಗ ಏನು ಮಾಡೋದು, ಸಿಚುವೇಶನ್ ಆಗ್ತಾ ಇದೆ. ಮನೆಗೆ ಹೋಗೋಕ್ಕೆ ಇಷ್ಟ ಇದ್ರೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಆ ಥರ ಪರಿಸ್ಥಿತಿ ಬಂದಿದೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಏಜ್ ಗೊತ್ತಾ, ಏಜ್ ಆ ಥರ ಮಾಡುತ್ತೆ. ಇಲ್ಲಿ ಹೋದರೆ ಲಾಲ್ಬಾಗು, ನಾನು ಹೇಳ್ತಲ್ಪ, ಗೌರ್ಮೆಂಟ್ ಬಸ್ ಎಲ್ಲ ಇಲ್ಲೇ ಹೋಗುತ್ತೆ, ಆ ಕಡೆ ಹೋಗುತ್ತೆ, ಸ್ವಲ್ಪ ದೂರ ಇದೆ. ಸೊ ಇದು ಕಂಕನಾಡಿಗೆ ಬಂದ್ವಿ ನಾವು.
ಅಲ್ಲಿಂದ ಕೂಡ ಹೋಗೋಕ್ಕಾಗುತ್ತೆ. ನನ್ನ ಲಾಸ್ಟ್ ಟರ್ನ್ ಅದಲ್ವಾ ಸರಿ, ಇವಾಗ ಈ ವಿಡಿಯೋದಲ್ಲಿ ಬರ್ತಾ ಇಲ್ಲ. ಸೊ ಅಲ್ಲಿ ಸ್ಟ್ರೈಟ್ ಬಂದರೆ ಅಲ್ಲಿ ಕೂಡ ಹೋಗೋಕ್ಕಾಗುತ್ತೆ, ಅಲ್ಲಿಂದ ಕೂಡ ಹೋಗೋಕ್ಕಾಗುತ್ತೆ. ರೋಡ್ ಹಾಕಿದರೆ ಗುರು, ಕರೆಕ್ಟಾಗಿ ಹಾಕಿಲ್ಲ ನೋಡಿ. ಸೊ ಇನ್ನೂ ಕೂಡ ಕಿತ್ಕೊಂಡು ಹೋಗುತ್ತೆ. ಏನು ಮಾಡೋಕ್ಕಾಗುತ್ತೆ ಗುರು, ಹೇಳೋದಕ್ಕೆ ಯಾರು ಕೂಡ ಇಲ್ಲ. ಡಾಕ್ಟರ್ ಬ್ರೋ ಸುಮ್ಮನೆ ಹೇಳಿಲ್ಲ, ನಮ್ಮ ಇಂಡಿಯಾ ಏನಿದೆ ಚೀನಾದ ಥರ ಆಗೋಕ್ಕೆ 70 years ಬೇಕಾಗುತ್ತೆ ಅಂತ. ಅದಕ್ಕೆ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಕೂಡ ಬಂದಿದೆ. ಏನು ಮಾಡೋಕ್ಕಾಗುತ್ತೆ, ಒಂದು ಗಾದೆ ಇದೆ ಅಲ್ವಾ, ಎದ್ದಿದ್ದಂಗೆ ಹೇಳಿದ್ರೆ ಬಂದು ಎದೆಗೆ ಒದ್ದಂಗೆ ಅಂತ ಹೇಳ್ತಾರಲ್ವ, ಆ ಥರ ಆಗಿದೆ. ಸೊ ಕೆಲವೊಂದು ಗಾದೆ ಕೂಡ ಮಹತ್ವ ಇದೆ. ಗ್ಯಾಪ್ ಇರುವಾಗ ಎಳ್ದು ಬಿಡಬೇಕು, ಏನು ಮಾಡೋಕ್ಕಾಗಲ್ಲ. ಮಹಾವೀರ ವೃತ್ತ. ಒಂದು ಹೆಡ್ ಆಫ್ ದ ಟರ್ನ್ ಅನ್ಬೋದು ಇಲ್ಲಿ, ಅಂದರೆ ಮಂಗಳೂರಲ್ಲಿ. ಸೊ ಕಲಶ ಆಗ್ತಾ ಇದೆ. ಆ ಕಡೆಯಿಂದ ಪುತ್ತೂರು ರೋಡ್, ಪುತ್ತೂರಿಂದ ಬರೋದು, ಪುತ್ತೂರು ಬೆಂಗಳೂರೆಲ್ಲ ಬರುತ್ತೆ. ಈ ಕಡೆ ಹೋದರೆ ಕಾಸರಗೋಡು ಕೇರಳ ಹೋಗುತ್ತೆ. ಸೊ ಆ ಕಡೆ ಹೋದರೆ ಸೀದಾ ಮಂಗಳೂರು, ಬ್ಯಾಕ್ ಹೋದರೆ ಸೀದಾ ಉಡುಪಿ. ಬೆಳಿಗ್ಗೆ ಬೇರೆ ರಶ್ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಇಲ್ಲಾಂದರೆ ಇಷ್ಟು ರಶ್ ಇರಲ್ಲ. ಆಲ್ಮೋಸ್ಟ್ 8 ಗಂಟೆ ಆಯಿತು ಅನಿಸುತ್ತೆ. ಸೊ ಇನ್ನೂ ರಶ್ ಬರುತ್ತೆ. ಅಷ್ಟೇನು ಹೈವೇದಲ್ಲಿ ಇಲ್ಲಿ ರಶ್ ಬರಲ್ಲ, ಸಿಟಿಯಲ್ಲಿ ಸ್ವಲ್ಪ ರಶ್ ಇರುತ್ತೆ. ಸೊ ಇದು ನೇತ್ರಾವತಿ ಸೇತುವೆ. ಅರೌಂಡ್ 1 ಕಿಲೋಮೀಟರ್ ಇರ್ಬೋದು ಇದು ಸೇತುವೆ, ದೊಡ್ಡದು. ಇದು ಯಾಕೆ ಈ ಥರ ಬಲೆ ಹಾಕಿದ್ದಾರೆ ಅಂದರೆ, ಒಂದು ಮೇಯ್ನಾಗಿ ಕಸ ಬಿಸಾಡಬಾರ್ದು. ಮತ್ತು ಇಲ್ಲಿ ತುಂಬ ಜನ ಹಾರಿದ್ದಾರೆ, ನನ್ನ ಪ್ರಾಣನ ಕಂದ್ಕೊಂಡಿದ್ದಾರೆ. ಅದಕ್ಕಾಗಿ ಒಂದು ಬಲೆ ಥರ ಹಾಕಿದ್ದಾರೆ. ಮೊದಲ ಬೇಗ ಹೇಳ್ತಿದ್ದೆ, 5 ಗಂಟೆ 5:15 ಎಲ್ಲ ಬ್ಲಾಗ್ಗೆ. ಲಾಸ್ಟ್ ವಿಡಿಯೋ ನೋಡಿರ್ಬೋದು, ಲಾಸ್ಟ್ ಬೆಂಗಳೂರಲ್ಲಿ ನಮ್ಮದು ಸಾಹಸ. ನಂದಿ ಹಿಲ್ಸ್ಗೆ 2 ಗಂಟೆ ಹೋಗಿದ್ದೀನಿ, ಮಳೆಗೇ ಇಲ್ಲ. ಅದೊಂದು ಭಾರಿ ಕ್ರೇಜು. ಕೆಲವೊಂದು ಮೆಮೊರೀಸು ರೀಕಾಲ್ ಮಾಡಬೇಕು ಗುರು. ಅದರ ಒಂದು ವೀಡಿಯೋ ಮಾಡೋಣ. ಮೆಮೊರೀಸು ಯಾವ ಥರ ಸ್ಟಾರ್ಟಿಂಗ್ ಯಾವ ಥರ ವೀಡಿಯೋ ಮಾಡ್ತಿದ್ದೆ, ಒಂದು ಕರೆಕ್ಟ್ ಒಂದು ಮೂಮೆಂಟ್ ಬರುವಾಗ ವೀಡಿಯೋ ಮಾಡಬೇಕು. ಇವಾಗ ಕೂಡ ನಾನು ಬೇಸಿಕ್ ಏನು ಕೆಲವೊಂದು ಬ್ಲಾಗ್ ಮಾಡೋಕ್ಕೆ ಒಂಥರ ಮುಜುಗರ ಆಗುತ್ತೆ. ಎಕ್ಸಾಂಪಲ್ ಆಗಿ ಪಬ್ಲಿಕ್ ಮುಂದೆ ಮಾತಾಡೋದು. ಸೊ ಕೆಲವೊಂದು ವಿಸಿಟ್ ಮಾಡುವಾಗ ಅಲ್ಲಿ ಮಾತಾಡೋದು ಒಂಥರ ನನಗೆ ಮುಜುಗರ ಆಗ್ತದೆ. ಅದನ್ನು ಸ್ವಲ್ಪ ದೂರ ಮಾಡಬೇಕು. ಸೊ ಇದಾದರೆ ನನಗೆ ನಾನು ಮತ್ತು ನನ್ನ ಬೈಕ್ ಮಾತೇ ಇರೋದಲ್ವ. ಸೊ ಪಬ್ಲಿಕ್ ಬರಲ್ಲ. ಇವಾಗ ನಾನು ಮಾತಾಡೋದು ಕೂಡ ಅಪೋಸಿಟ್ ಕೇಳಲ್ಲ. ಒಂಥರ ನಮಗೆ ಒಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಮಾತಾಡೋಕ್ಕೆ. ಸೊ ಪಬ್ಲಿಕಲ್ಲಿ ಮಾತಾಡೋದು ತುಂಬ ಕಷ್ಟ. ಅದನ್ನು ಕೂಡ ಟ್ರೈ ಮಾಡಬೇಕು. ಪಬ್ಲಿಕ್ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ಏನಂತ ಗೊತ್ತಿಲ್ಲ, ಅವಾಗ ಮಾತಾಡಿದರೆ ಮಾತ್ರ ಒಂದು ಕರೆಕ್ಟ್ ಲೆವೆಲ್ಗೆ ಮಾತಾಡೋಕ್ಕೆ ಕಲಿತೀನಿ. ಇದು ಹಾಕಿದ್ದಾರೆ ಗುರು, ಏನಕ್ಕೆ ಹಾಕಿದಾರೆ ಗೊತ್ತಿಲ್ಲ. ಎತ್ತು ದಾರಿದ್ರ ರೋಡು. ಸೊ ಮೇಲೆ ಹಾಕೋದಪ್ಪ. ಮತ್ತೆ ಇದು GST ಅಂತೆ, ಅದಂತೆ, ಇನ್ಸೂರೆನ್ಸ್ ಅಂತೆ, ಎಮಿಷನ್ ಟೆಸ್ಟ್ ಅಂತೆ. ಸುಮ್ಮನೆ ಹಣ ಮಾಡೋದು. ಗ್ಲೌಸ್ ಅದು ತೆಗ್ದೆ. ಗ್ಲೌಸು ನನಗೆ ಆಗ್ತಾ ಇಲ್ಲ, ಕಂಫರ್ಟ್ ಆಗ್ತಾ ಇಲ್ಲ ಗ್ಲೌಸು. ಬೇರೆ ಗ್ಲೌಸು ತೆಗಿಬೇಕು, ಒಂಥರ ಪೇನ್ ಆಗ್ತದೆ ಕೈ, ಕರೆಕ್ಟಾಗಿ ಫಿಟ್ ಆಗ್ತಿಲ್ಲ ಮೊದಲಿನ ಥರ. ಯಾಕಂದರೆ ಯೂಸ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಅದಕ್ಕಾಗಿ ಗ್ಲೌಸು ಅಷ್ಟೊಂದು. ಎಲ್ಲಾದರೂ ರೈಡ್ ಹೋಗುವಾಗ ಅಥವಾ ಮನೆಗೆ ಬರುವಾಗ ಅಲ್ಲಿ ಮಾತ್ರ ಯೂಸ್ ಮಾಡೋದು, ಬಿಟ್ಟರೆ ಮತ್ತು ಎಲ್ಲಿ ಕೂಡ ಯೂಸ್ ಮಾಡಲ್ಲ. ಇಲ್ಲೊಂದು ರೋಡ್ ಇದೆ ಗುರು, ಎಂಥ ಕೆಟ್ಟದಾಗಿರೋ ರೋಡು.
ಓಕೆ, ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚಿನ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್ ಬಾಯ್.